ಇವತ್ತು ಇನ್ನೊಂದು ವಿಚಾರವನ್ನ ಮಾಧ್ಯಮದಲ್ಲಿ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಒಂದು ಅಲ್ಲಿಯ ಅಂಗನವಾಡಿ ಕಾರ್ಯಕರ್ತರಿಗೋಸ್ಕರ ಈ ಕಾಂಗ್ರೆಸ್ ಸರ್ಕಾರ, ತೊಗ್ಲಕ್ ಸರ್ಕಾರ ಹೊಸ ಆದೇಶವನ್ನ ಮಾಡಿದ್ದಾರೆ ಅಂತೇಳಿ ಇವತ್ತು ಚರ್ಚೆ ಆಗ್ತಾ ಇದೆ. ಅನೇಕ ಟಿವಿ ಚಾನೆಲ್ ಕೂಡ ನಾನು ಗಮನಿಸಿದೆ. ಏನು ಅಂಗನವಾಡಿ ಕಾರ್ಯಕರ್ತರಾಗಿ ಅಪೇಕ್ಷೆ ಪಡ್ತಾರೆ, 25% ಹೆಚ್ಚು ಅಲ್ಲಿ ಅಲ್ಪಸಂಖ್ಯಾತರಿದ್ರೆ ಉರ್ದು ಭಾಷೆಯನ್ನ ಕಲ್ತಿರಬೇಕು, ಹಾಗಿದ್ದಾಗ ಮಾತ್ರ ಅಂಗನವಾಡಿ ಟೀಚರ್ ಆಗಿ ನಾವು ಪ್ರಕ್ರಿಯೆಯನ್ನ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಹೊಸದೊಂದು ಆದೇಶವನ್ನ ಮಾಡಿದ್ದೇನೆ. ಈ ಸಂದರ್ಭ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕರ್ನಾಟಕದಲ್ಲಿದ್ದು ಕನ್ನಡ ಭಾಷೆ ಇದ್ದು ಅವರಿಗೆ ಅಷ್ಟೊಂದು ಅಪೀಸ್ಮೆಂಟ್ ಮಾಡಬೇಕು ಅಂತ ಇದ್ರೆ ಅವ್ರಿಗೆ ಬೇರೆ ಬೇರೆ ಕಟ್ಸ್ಕೊಡಿ. ನೀವು ಅದು ಬಿಟ್ಟು ಇಂಥ ಮಕ್ಕಳ ಈ ಸಣ್ಣ ವಯಸ್ಸಿನಲ್ಲಿ ಆ ಮಕ್ಕಳ ಮನಸ್ಸಲ್ಲಿ ವಿಷವನ್ನ ಬಿಚ್ಚುವ ಮುಖಾಂತರ ಇವತ್ತು ನಮ್ಮ ಕನ್ನಡ ಮೊದಲನೇ ನಮ್ಮ ರಾಜ್ಯದ ಭಾಷೆ. ಇವತ್ತು ರಾಷ್ಟ್ರೀಯ ಭಾಷೆ ಬಗ್ಗೆ ಸಾಕಷ್ಟು ನೀವೆಲ್ಲರೂ ಕೂಡ ಚರ್ಚೆಯನ್ನ ಮಾಡಿದ್ರಿ. ಅದಕ್ಕೆ ಅಪೋಸನ್ ಕೂಡ ಮಾಡಿದ್ರಿ, ಹಿಂದಿ ಭಾಷೆಯನ್ನ ರಾಷ್ಟ್ರೀಯ ಭಾಷೆ ವಿಚಾರದಲ್ಲಿ. ಆದರೆ ಇವತ್ತು ಉರ್ದುವನ್ನ ನೀವು ಆದ್ಯತೆಯನ್ನ ತರಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಇವತ್ತು ಚಿಕ್ಕಮಗಳೂರಿನ ಮೂಡಿಗೆರೆ, ನಾಳೆ ನಮ್ಮ ಹೈದರಾಬಾದ್, ಕರ್ನಾಟಕ ಈ ಭಾಗದಲ್ಲೂ ಕೂಡ ಹೆಚ್ಚು ಕಮ್ಮಿ ನೀವು ಹೇಳೋ ಪ್ರಕಾರ ಅಂಕಿಅಂಶ ಪ್ರಕಾರ 20-25% ಅಲ್ಲಿ ಆ ಭಾಷಿಗರಿದ್ದಾರೆ. ಹಾಗಿದ್ರೆ ಅಲ್ಲೆಲ್ಲ ಇದರಲ್ಲೂ ಕೂಡ ಇನ್ಮೇಲಿಂದ ಉರ್ದು ಕಲಿತಂತ ಟೀಚರ್ಸ್ಗಳಿಗೆ ಅಂದ್ರೆ ಇದ್ರ ಮುಖಾಂತರ ಉರ್ದು ಕಲಿಬೇಕು ಅಂತ ಹೇಳಿ ಫೋರ್ಸ್ ಅನ್ನ ಮಾಡಿ ಇವತ್ತು ಉರ್ದು ಕಡೆಗೆ ಮುಸ್ಲಿಂ ಮತದಾರರ ಅಪೀಸ್ಮೆಂಟ್ಗೋಸ್ಕರ ಯಾವುದೋ ಹಿಂಭಾಗದ ಬಾಗಿಲು ಅನ್ನೋಕ್ಕಿಂತ ನೇರ ಮುಂಭಾಗ ಬಾಗಿಲಿಂದನೇ ಅಪೀಸ್ಮೆಂಟ್ ಮಾಡುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಕನ್ನಡ ಸಂಘಗಳಿರ್ಬೋದು, ಯಾವುದೇ ರಾಜಕೀಯ ಪಕ್ಷಗಳಿರ್ಬೋದು, ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಸರ್ಕಾರದ ವಿರುದ್ಧ ಸೆಟೆದೆ ನಿಲ್ಲಬೇಕು. ಇವರ ಜೀವನ ಪೂರ್ತಿ ಇದೇ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಆಯಿತು. ಆ ಕೆಲಸವನ್ನ ಇನ್ನೂ ಹೆಚ್ಚು ಹೆಚ್ಚು ಮಾಡುವಂತ ಕೆಲಸವನ್ನು ಇವತ್ತೇನು ಮಾಡ್ತಾ ಇದ್ದಾರೆ, ಇದು ನಾವೆಲ್ಲರೂ ಕೂಡ ವಿರೋಧವನ್ನ ಮಾಡ್ತಾ ಇದ್ದೀವಿ ಸರ್.